ऑथेंटिक न्यूज 19 में आपका स्वागत है। आइए देखते हैं आज की न्यूज। ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ। ಈ ಪ್ರಕರಣದಲ್ಲಿ ಅಶ್ವಿನಿ ಅನ್ನುವಂತ ಒಬ್ಬರು ಪೂನಾ ಮೂಲದ ಮಹಿಳೆಗೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿಗೆ ಫೈನಾನ್ಸ್ ಮಾಡಿಸ್ತೀನಿ ಅಂತ ಸುಮಾರು 50 ಕೋಟಿವರೆಗೂ ಫೈನಾನ್ಸ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು 60 ಲಕ್ಷ ರೂಪಾಯಿ ಹಣವನ್ನ ವಂಚನೆ ಮಾಡಿದ್ದಾನೆ ಮತ್ತು ಅದಕ್ಕೆ ಬದಲಿಯಾಗಿ 2 ಕೋಟಿಯಷ್ಟು ಹಣ ಡೂಪ್ಲಿಕೇಟ್ ಇರುವಂತದ್ದು, ಅಂದ್ರೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ನೋಟ್ಸ್ ಏನಿದಾವೆ ಆತರ ಡೂಪ್ಲಿಕೇಟ್ 500 ರೂಪಾಯಿ ನೋಟ್ಗಳ ಕಂತೆಗಳನ್ನು ಕೊಟ್ಟು ಅದ್ ಮೇಲ್ಗಡೆ ಮಾತ್ರ ಒಂದೊಂದು ನೋಟು ಒರಿಜಿನಲ್ ಇಟ್ಟಿರುವಂತದ್ದು ನಮಗೆ ಕಂಡು ಬಂದಿದೆ। 1,87,50,000 ಅಷ್ಟು ಹಣ ಈ ರೀತಿ ಫ್ರಾಡ್ ಮಾಡಿರುವಂತದ್ದು, 60 ಲಕ್ಷ ಈಕೆ ಹತ್ರ ಇಸ್ಕೊಂಡಿರುವಂತದ್ದು, ಅದು ಪ್ರತಿಯಾಗಿ ಕೊಡುವಂತಹ ಹಣದಲ್ಲಿ 1,87,00,000 ಡೂಪ್ಲಿಕೇಟ್ ನೋಟ್ಸ್ ಕೊಟ್ಟಿರುವಂತದ್ದು। ಸೊ ಇದೊಂದು ಗಂಭೀರ ಪ್ರಕರಣ ಅಂತ ನಾವು ಕನ್ಸಿಡರ್ ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ। ಆರೋಪಿ ಮೈಸೂರು ಮೂಲದವನು, ಈ ಹಿಂದೆ ಅವನ ಮೇಲೆ ಬೆಂಗಳೂರಲ್ಲಿ ಒಂದು ಕೇಸ್ ದಾಖಲಾಗಿದೆ, ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು 309 IPC ಅವಾಗಿನ ಒಂದು IPC ಅಡಿಯಲ್ಲಿ ಅಟೆಂಪ್ಟ್ ಸೂಸೈಡ್ ಕೇಸನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ। ನಮ್ಮ ಕಸ್ಟಡಿಯಲ್ಲಿ ಇದ್ದಾಗ ಕೂಡ ವಿಚಾರಣಾ ಹಂತದಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಪೊಲೀಸ್ ಹೊಡೆದ್ರು ಅಂತ ಸುಳ್ಳು ಕಂಪ್ಲೇಂಟ್ ಹೇಳ್ತೀನಿ ಅಂತೆಲ್ಲ ಹೇಳಿ ಪೊಲೀಸರು ಕೂಡ ಕೆಲಸ ಮಾಡಿದ್ದಾರೆ। ಅಷ್ಟಾಗಿಯೂ ಈ ಆರೋಪಿಯನ್ನ ಮುರುಡೇಶ್ವರದಲ್ಲಿ ನಮ್ಮವ್ರ ವಶಕ್ಕೆ ಪಡಿಸ್ಕೊಂಡಿದ್ರು, ಮತ್ತೆ ನಿನ್ನೆ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾರೆ। ಪೊಲೀಸ್ ಕಸ್ಟಡಿ ಇವತ್ತು ಓಪನ್ ಕೋರ್ಟ್ ಅಲ್ಲಿ ರಿಕ್ವೆಸ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ। मुहर्रम डिलक्स पैकेज सिर्फ 84,999 में आज ही बुक करें। लिमरा टूर्स, कस्बा पेट, मेन रोड, होल्ड पुलिस है।